ಹೌದಾ ಇಲ್ಲಿ ಅಟ್ಟಿ ಹಾಡ್ಸಿಡ್ ಹೇಳಕತ್ತಿ ಉತ್ತರ ತಪ್ಪದ ಏನ್ ತಪ್ಪದಪ್ಪ 50% ಇಲ್ಲಿ ಸಿದ್ಧಾಂತ ಮಾಡೋಣ. ಯಾವ ರಾಕ್ಷಸ ಕೇಳಿ ನೀವ್ ಏನ್ ಹೇಳಿರಿ? ಸಿದ್ಧಾಂತ ಮಾಡು. ಯಕ್ಷ ಹೇಳ್ಬೇಕು ಮಾಡಿ ಸಿದ್ಧಾಂತ ನೋಡೋಣ. ಆಯ್ತು ಇದು ಬುಕ್ ಬೇರೆ ಉತ್ತರ ತಪ್ಪ ಮಾಡಿ ಸಿದ್ಧಾಂತ ನೋಡೋಣ. ಅದೇ ಓದಕ್ಕೆ ತಪ್ಪು ಓದ್ಯಾರ ಅವರು. ಎಕ್ಸ್ ಒಂದು ಬಿಟ್ರೆ ಏನ್ರಿ ಎಕ್ಸ್ ಒಂದು ಬಿಟ್ರೆ ಎಕ್ಸ್ ನೋಡು ಎಷ್ಟು ಲಕ್ಷ ಎಕ್ಸ್ ಎಕ್ಸ್ 2 ಲಕ್ಷ ಹೇಳಿ ನಾನು ಎಷ್ಟು ರಾಕ್ಷಸ ಅಂತ ಕೇಳಿಲ್ಲ ಸರ್. ಎಕ್ಸ್ ಅಂತ ಎಷ್ಟು ಹೇಳಿ ಅಷ್ಟೇ ಹೌದಾ? ಅದಕ್ಕೆ ಅಷ್ಟ ತಕರ ನಿಂದ ಹೌದಲ್ಲ? ಹೌದು. ಇದು ಎಕ್ಸ್ ಅಂತ ಅದ ಅಟ್ಟ ತಕರ ಎಕ್ಸ್ ಏನ್ ತಪ್ಪದ್ರಾಗ ನಾಗ ಹೇಳಿ ಸರ್ ಬಂದ್ ಬುಕ್ ನೋಡ್ಕೊತ ಹೇಳ್ರಿ ಮುಣ ನೋಡ್ಕೊಂಡ್ರಿ ನೀವು ಓದೋದ್ ತಪ್ಪು ಓದಿರಿ ಸರ್. ಏನಪ್ಪ ನೀವು ಬ್ಯಾರೆ ಬುಕ್ದಾಗ ಬ್ಯಾರೆ ಪೇರದಾಗ ನಂಬರ್ ನಿಮ್ಗೆ ಪ್ರಶ್ನೆ ಐತಂದ್ರೆ ಅದಕ್ಕೊಂದು ಬೇರೆ ಸರ್. ಕೈಯಾಗ ಬುಕ್ ಇದ್ರು ತಪ್ಪು ಓದ್ತೀರಂದ್ರೆ ಹ್ಯಾಂಗ್ರಿ ನೀವು? ಕೈಯಾಗ ಬುಕ್ ಅದ ತಪ್ಪು ಓದಿರೇನಿಲ್ಲ ಕರೆ ಭಂಡಾರ ಕೆಲವರು ಗ್ರಾಮದ ನಮ್ಮ ರಾಜು ಮಾಸ್ತರ್ ಅವರು ಹಾಲು ಮತದ ಪುರಾಣ ಪಂಡಿತರು ಅನಿಸಿಕೊಂಡಿರ್ತಕ್ಕಂಥವ್ರು. ಹೌದಪ್ಪ. ಅವರದೇ ಆಗಿರ್ತಕ್ಕಂಥ ನಿಯಮವನ್ನು ಹಾಕಿ ಕೊಟ್ಟಿರು. ಹೌದಪ್ಪ, ಕೊಟ್ಟಿದ್ರ ದಾರಿ ತೋರಿಸಿ ಕೊಟ್ಟಿದ್ರು. ಏನಪ್ಪಾ ಅಂತ ಕೇಳಿದ್ರ ಏನಪ್ಪ ಹಾಲು ಮತ್ತ ಹೆಡ್ಡಿಂಗ್ ಒಳಗ ಹೌದಾ ಶಬ್ದರಿ ಹೆಸರಿಟ್ಟು ನೇರವಾಗಿ ಪ್ರಶ್ನೆ ಮಾಡಬೇಕು. ನೀವ್ ಎರಡು ಅವ್ರಿಗೆ ಮಾಡ್ಬೇಕು, ಅವ್ರು ಎರಡು ನಿಮಗ್ ಮಾಡ್ತಾರ ಅಂತ ಹೇಳಿದ್ರು. ಬರ್ತಿತ್ವಪ್ಪ ಅಂತ ಕೇಳಿದ್ರ ಬರ್ತದ ಅಂತ ಹೇಳಬೇಕು. ಇಲ್ಲ ಅಂದ್ರ ಇಲ್ಲ ತಿಳ್ಕೊಂಡು ಅವ್ರು ಹೇಳಿದ ಕೂಡಲೇನೆ ಪ್ರಥಮ ಸಂಧಿನಲ್ಲಿ ಹೌದು ನಮ್ಮ ಜೊತೆಯಲ್ಲಿ ಬರ್ಗಿ ಗ್ರಾಮದಲ್ಲಿ ಮಾತಾಡಕ್ ಬಂದಿರತಕ್ಕಂತ ನಮ್ಮ ಕಬ್ಬೂರು ಸುರೇಶ್ ಮಾಸ್ತರ್ ಅವರು ಹೌದಾ ಎರಡು ಪ್ರಶ್ನೆಯನ್ನ ಕೇಳಿದ್ರು. ಏನ್ ಕೇಳಿದ್ರಪ್ಪ ಅಂತ ಕೇಳಿದ್ರ ಏನಪ್ಪ ಅಮ್ಮೋಘ ಸಿದ್ಧನ ಶಿಷ್ಯ ಯಾರಪ್ಪ? ಭೂತಾಳ ಸಿದ್ಧ. ಭೂತಾಳ ಸಿದ್ಧ ಹೌದಿಲ್ಲ? ಅಮ್ಮೋಘ ಸಿದ್ಧನ ಶಿಷ್ಯ ಭೂತಾಳ ಸಿದ್ಧ. ಹೌದಾ ಆದ್ರ ಅದೇ ಭೂತಾಳ ಸಿದ್ಧ ಇನ್ನೊಬ್ಬನ ಶಿಷ್ಯ ಆಗ್ಯಾನ. ಯಾವನ ಶಿಷ್ಯ ಆಗ್ಯಾನ ಅನ್ನುವಂತ ಮಾತು ಕೇಳಿದ್ರು. ಅಮ್ಮೋಘ ಸಿದ್ಧನನ್ನ ಬಿಟ್ಟು ಹೌದಾ ಭೂತಾಳ ಸಿದ್ಧ ಇನ್ನೊಬ್ಬರ ಶಿಷ್ಯ ಆಗ್ಯಾನ. ಹೌದಾ ಯಾರ ಶಿಷ್ಯ ಆಗ್ಯಾನ ತಿಳ್ಕೊಂಡು ಕೇಳ್ಯಾರ. ಹೌದಾ ಖರೆ ಇದಕ್ ಉತ್ತರ ಬಾಯಿ ತೋಡಿ ಗೊತ್ತದ. ಹೌದಿಲ್ಲ? ಹೌದಾ ಆದ್ರ ಬಾಯಿ ತೋಡಿ ಹೇಳ್ಬೇಡ್ರಿ, ನೇರವಾಗಿ ಬುಕ್ಕದಾಗ ಸಿಕ್ತು ಅಂದ್ರೆ ಹೇಳ್ರಿ ಅಂತಕ್ಕಂತ ಮಾತನ್ನ ಹೇಳಿದ ಕಾಲಕ್ಕ ಹೌದಾ ಇದುವರೆ ನಮಗ ಸಿಕ್ಕಿಲ್ಲ ಅಂತ ಹೇಳಿದೆವು. ಹೌದು ಹೇಳಿದಿಲ್ಲ. ಇನ್ನೊಂದು ಮಾತು ಕೇಳಿದ್ರು ನಮಗ ಅವರು. ಏನಪ್ಪ? ಯೋಗಿನಾದ ಅಮ್ಮೋಘ ಸಿದ್ಧಮುತ್ಯ. ಯೋಗಿನಾದ ಅಮ್ಮೋಘ ಸಿದ್ಧಮುತ್ಯ ನಾಡ ನಗರ ತಿರುಗಾಡಬೇಕಾದ್ರ ಹೌದಪ್ಪ ಒಬ್ಬ ಸಿದ್ಧಗ ಕರ್ಕೊಂಡು ತಿರುಗಾಡ್ಯಾನ. ತಿರುಗಾಡುವಂತ ಸಮಯದೊಳಗ ಒಂದು ಊರಿನೊಳಗ ಅಮ್ಮೋಘ ಸಿದ್ಧ ತಪ ಮಾಡ್ಯಾನ. ಯಾರನ್ನ ಕುರಿತು? ಶಿವನನ್ನ ಕುರಿತು ತಪ ಮಾಡ್ಯಾನ. ಹೌದು. ಯಾವ ಸಿದ್ಧಗ ಕರ್ಕೊಂಡು ನಾಡ ನಗರ ಸಂಚಾರ ಮಾಡ್ಯಾನ. ಹೌದು. ಯಾವ ಊರಾಗ ಅಮ್ಮೋಘ ಸಿದ್ಧ ತಪ ಮಾಡ್ಯಾನ ತಿಳ್ಕೊಂಡು ಹೌದು ಕಬ್ಬೂರು ಸುರೇಶ್ ಮಾಸ್ತರ್ ಅವರು ನಮಗ ವಸನಾಳ ಸಂಘದವರಿಗೆ ಪ್ರಶ್ನೆಯನ್ನ ಕೇಳಿದ್ರಲ್ಲ. ಎರಡನೇ ಪ್ರಶ್ನೆ ಅವ್ರು ಕೇಳಿರ್ತಕ್ಕಂತ ಎರಡನೇ ಪ್ರಶ್ನೆಯಕ್ಕ ಹೌದಾ ನೇರವಾಗಿ ಉತ್ತರ ಏನ್ ಕೊಟ್ಟಿದ್ದೇನಪ್ಪ ಅಂತ ಕೇಳಿದ್ರ. ಏನಪ್ಪ? ಯಾವ ಉದ್ದಗಟ್ಟಿ ಗ್ರಾಮದಲ್ಲಿ ಹೌದಾ ನಾಡ ನಗರ ಸಂಚಾರ ಮಾಡ್ಕೋತ ಅಮೋಘ ಸಿದ್ಧ ಭೂತಾಳ ಸಿದ್ಧ ಹೋದಂತ ಸಮಯದೊಳಗ ಹೌದಪ್ಪ ಅಮೋಘ ಸಿದ್ಧ ಸೋಮಲಿಂಗನ ಗುರುವಿನ ಧ್ಯಾನ ಮಾಡ್ಬೇಕಂತ ತಿಳ್ಕೊಂಡ ಆಲದ ಗಿಡದ ಬಿಡಕ ಕೂತು ತಪಶ್ಚರ್ಯನ್ನ ಮಾಡ್ಯಾನ. ಹೌದು. ಯಾವ್ರಾಗ ಉದಗಟ್ಟಿ ಅನ್ನುವಂತ ಊರಿನೊಳಗ. ಹೌದು. ಯಾವ ಸಿದ್ಧನನ್ನ ಕರ್ಕೊಂಡಪ್ಪ ಅಂತ ಕೇಳಿದ್ರ ಯಾವ ಸಿದ್ಧಪ್ಪ? ಭೂತಾಳ ಸಿದ್ಧನನ್ನ ಕರ್ಕೊಂಡು ಹೌದು ಹಿಂಗ ಉತ್ತರ ಹೇಳಿದೆವು. ಪುಟ್ಟ ಪೇಜ್ 65 ನಂಬರ್ ಹಾಲು ಮತ್ತು ಮಹಿಮಾಂತಕ್ಕ ಮಾಳಿಂಗರಾಯ ಪ್ರಶ್ನೋತ್ತರ ಮಾಲಿ ತಿಳ್ಕೊಂಡು ಹೌದು ಹೇಳದ ಕಾಲಕ್ಕ ಹೌದು ಅವ್ರು ಏನ್ ಹೇಳಿದ್ರಪ್ಪ ಅಂತ ಕೇಳಿದ್ರ ಏನಪ್ಪ? ಸತ್ಯಕ್ಕಾಗಿ ಸಾಯುದು ಪಾಡ ಸುಳ್ಳು ಹೇಳಿ ಬದುಕಬೇಡ ತಿಳ್ಕೊಂಡು ಇವತ್ತಿನ ದಿವಸ ಬಸನಾಳ ಗ್ರಾಮದಲ್ಲಿ ಮಾತಾಡಕ್ ಬಂದಿರ್ತಕ್ಕಂಥ ಅಫ್ಜಲ್ಪುರ ಸಿದ್ದು ಮಾಸ್ತರ್ ಹೌದಾ ನಾ ಕೇಳಿರ್ತಕ್ಕಂಥ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಟ್ಟನ ತಿಳ್ಕೊಂಡು ಹೌದಾ ಒಪ್ಪಿಕೊಂಡಾರ. ಸಭಾಸುಲಿ ಹೌದಿಲ್ಲ? ಏನ್ ಅಡ್ಡಿ ಇಲ್ಲ. ಅಡ್ಡಿಯಲ್ಲಿ ಇದಕ್ಕ ಹೌದಾ ನಮ್ಮ ಕಡೆದಿಂದ ಒಂದು ಚಪ್ಪಾಳೆ ಅದ ನಿಮಗ. ಯಾಕ? ಹೌದು. ನೇರವಾಗಿ ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ನಾವು ಉತ್ತರ ಕೊಟ್ಟಿದ್ದೇವೆ, ನೀವು ನೇರವಾಗಿ ಒಪ್ಕೊಂಡಿರಂದ್ರ ನಿಮ್ಮಲ್ಲಿ ದೊಡ್ಡ ಗುಣ ಅದ. ಮತ್ತೆ ಒಪ್ಕೋಬೇಕಲ್ಲ. ಮತ್ತ ಕೆಲವೊಬ್ರು ಇರ್ತಾರ ಹೌದಾ ನೇರವಾಗಿ ಉತ್ತರ ಕೊಟ್ಟರು ಕುಚುಬಿ ನೈ ಗೋಟಿ ಯಾವಾರ ಬರೇ ಮಂಡ ಬರ್ಕೋಲ. ಹೌದಿಲ್ಲ? ಹೌದು. ಅದಕ್ಕ ಹೌದಾ ಅವ್ರ ಫಳೆ ಮುಗಿದ್ಕೊಳ್ಳೇನೆ ನಮ್ಮ ಫಳೆದೊಳಗ ನಾ ಎರಡು ಪ್ರಶ್ನೆಯನ್ನ ಮಾಡಿದ್ದಲ್ಲ. ಹೌದಿಲ್ಲ? ಹೌದು. ಏನು ಪ್ರಶ್ನೆ ಮಾಡಿದ್ದಪ್ಪ ಅಂತ ಕೇಳಿದ್ರ ಏನ್ ಮಾಡಿದ? ಬೀರದೇವ್ರ. ಹೌದು. ಏನು? ಬೀರದೇವ್ರ ಹೌದಾ ಯಾರ ಜೊತೆ ಆಟ ಆಡಿ ಸಾಕಾದ ಬಳಿಕ ಹೌದಾ ಕನ್ಯಾ ಕೋಮಲಿಯನ್ನ ಏನು ಮಾಡ್ಯಾನ ಅಂತ ತಿಳ್ಕೊಂಡು ಒಂದು ಪ್ರಶ್ನೆಯನ್ನ ಕೇಳಿದ. ಇದು ಕೇಳಿದ ಕೂಡಲೇನೆ ಸುರೇಶ್ ಮಾಸ್ತರ್ ಅವರು ಹೊಟ್ಟೆ ಇದು ನಮಗ ಸಿಕ್ಕಿಲ್ರಿ. ಹೌದ್ರಿ. ನಮಗ
ಬರ್ಲಿ ಅಂತಕ್ಕಂಥ ಮಾತನ್ನ ಹೇಳ್ಯಾರ. ಹೇಳಿದ್ರು. ಹೌದಿಲ್ಲ? ಸಂತೋಷ. ಇದು ಕ್ಲಿಯರ್ ಆಯ್ತು. ಹೌದು. ಇನ್ನೊಂದು ನಾವು ಅವ್ರಿಗೆ ಏನ್ ಕೇಳಿದೆವು? ಏನಪ್ಪ? ರೇವಣಿಸಿದ್ದ ಹೌದಾ ತನ್ನ ಯಾವ ನೇತ್ರದಿಂದ, ಹೌದು ಏನು ರೇವಣಿಸಿದ್ದ ತನ್ನ ಯಾವ ನೇತ್ರದಿಂದ ಹೌದಾ ಯಾರನ್ನ ಸುಟ್ಟು ಭಸ್ಮ ಮಾಡ್ಯಾನ ತಿಳ್ಕೊಂಡು ಕೇಳಿದ್ದು ಆ ಪ್ರಶ್ನೆಯನ್ನ ನಾವು ಕೇಳಿದ್ದೆವು. ಹೌದಪ್ಪ. ಹೌದಿಲ್ಲ? ಹೌದು. ನಮ್ಮ ಜೊತೆಯಲ್ಲಿ ಸಂಭಾಷಣೆಯನ್ನ ಮಾಡಕ್ ಬಂದಿರ್ತಕ್ಕಂಥ ಮಾಸ್ತರ್ ಅವರು ಹೌದು ಅವರು ಕೂಡ ಉತ್ತರವನ್ನು ಹೇಳಿದ್ರಲ್ಲ. ನಾ ಹಾಕಿರ್ತಕ್ಕಂಥ ಪ್ರಶ್ನೆ ಬುಕ್ ಯಾವ್ದಪ್ಪ ಅಂತ ಕೇಳಿದ್ರ, ಯಾವ್ದಪ್ಪ? ಹಾಲು ಮತಸ್ಥರ ಅದ್ಭುತ ಪವಾಡಗಳ ಹಡಗಲಿ ಮಾಯಣ ಪೂಜಾರಿ ಅವರು ಬರೆದಿರ್ತಕ್ಕಂಥ ಪುಸ್ತಕದೊಳಗ ಪ್ರಶ್ನೆ ಮಾಡಿದ್ದ. ಹೌದು ಮಾಡಿದ್ದ. ಆದ್ರ ಪ್ರಶ್ನೆಕ ಉತ್ತರ ಕಿತ್ಯಾರ. ಏನು ಉತ್ತರ ಹೇಳ್ಯಾರ ಕರೆ. ನನ್ನ ಪ್ರಶ್ನೆಕ ಒಂದು ಉತ್ತರ ಹೇಳ್ಯಾರ ಖರೆ, ಆದ್ರ ಪರಿಪೂರ್ಣವಾಗಿ ಉತ್ತರ ಅವ್ರು ಹೇಳಿಲ್ಲ. ಹಾ ತಪ್ಪು ಹೇಳ್ಯಾರ. ಆ ಬುಕ್ಕದ ಹೆಸರು ಹೇಳ್ಯಾರು, ಎಲ್ಲ ಹೇಳ್ಯಾರ ಕರೆ. ರೇವಣಿಸಿದ್ದೊಂದು ಉರಿ ನೇತ್ರ ತಿಳ್ಕೊಂಡು ಇದು ಒಂದೇ ಮಾತ್ರ ಸತ್ಯದ ಮಾತನ್ನ ಹೇಳ್ಯಾರ. ಹೌದಾ ಖರೆ ಅರ್ಧ ತಪ್ಪು ಹೇಳಿರಿ, ಅರ್ಧ ಸರಿ ಹೇಳಿರಿ. ಒಟ್ಟೆ ನಿಮ್ಗೆ 50 ಮಾರ್ಕ್ಸ್. ಹೌದಿಲ್ಲ? ಹೌದು. ನೀವು 100 ಮಾರ್ಕ್ಸ್ ನಿಮಗೆ ಸಿಕ್ಕಿಲ್ಲ. ಹೌದಿಲ್ಲ? ಹೌದು. ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಬಿಡಿಸಿದೇವ್ ನಾವು. ಹೌದಾ ನಮಗ 100 ಮಾರ್ಕ್ಸ್ ಸಿಕ್ಕಾವ. 120 ಕೊಟ್ಟಾರ ಕಂಪನಿಯವರು. ನಾವು ಹಾಕಿರ್ತಕ್ಕಂಥ ಪ್ರಶ್ನೆಗೆ ನೀವೇನ್ ಬಿಡಿಸಿರಿ ನೋಡು. ಹೌದಾ 50 ಮಾರ್ಕ್ಸ್ ಸಿಕ್ಕಾವ ನಿಮಗ. ಇನ್ನ 50 ನಮ್ ಕಡೆ ಅದಾವ. ಯಾಕಪ್ಪ ಅಂತ ಕೇಳಿದ್ರ, ಹೌದಾ ಉತ್ತರ ಸಿಕ್ಕದನ್ನು ಗಡಬಡದೊಳಗ ಬಂದ್ರು. ಹೌದಾ ಬಂದು ಉತ್ತರನೇ ತಪ್ಪು ಹೇಳಿದ್ರ ಅವರು. ಹೌದು. ಏನ್ ಹೇಳಿದ್ರಪ್ಪ ಅಂತ ಕೇಳಿದ್ರ, ಏನಪ್ಪ? ಸರಿ ಬುಕ್ಕಿ ಯಾರು ಹೇಳಿದ್ರು? ದೈವದವ್ರ ಲಕ್ಷ ಕೂಡಿರ್ತಾವೆಲ್ಲರೂ. ಹೌದಾ ಪ್ರಶ್ನೆ ಏನ್ ಕೇಳಿನಪ್ಪ ಅಂತ ಕೇಳಿದ್ರ, ಏನಪ್ಪ? ರೇವಣಿಸಿದ್ದ ತನ್ನ ಯಾವ ನೇತ್ರದಿಂದ ಹೌದಾ ಯಾರನ್ನು ಸುಟ್ಟು ಭಸ್ಮ ಮಾಡಿದ ತಿಳ್ಕೊಂಡು ಕೇಳಿದ ಕಾಲಕ್ಕ ಹೌದಾ ರೇವಣಿಸಿದ್ದ. ಹೌದು. ಏನು ರೇವಣಿಸಿದ್ದ ಉರಿ ನೇತ್ರದಿಂದ ಹೌದಾ ಯಾರನ್ನ ಸುಟ್ಟಾನ ಅಂತ ಕೇಳಿದ ಕಾಲಕ್ಕೆ ರಾಕ್ಷಸರನ್ನ ಸುಟ್ಟಾನ ತಿಳ್ಕೊಂಡು ಹಿಂಗ ಹೇಳಿದ್ರ ಅವ್ರು. ಹೌದಪ್ಪ. ಅದು ಉತ್ತರ ಹಂಗಲ್ಲ. ಮತ್ ಹೆಂಗ್ರಿ? ಯಾರನ್ನಪ್ಪ ಅಂತ ಕೇಳಿದ್ರ, ಯಾರನ್ನಪ್ಪ ಹೆಸರು ಬರ್ಬೇಕಲ್ಲಿ. ಹೌದು. ಹೌದಿಲ್ಲ? ಬರ್ಬೇಕಲ್ಲ. ರಾಕ್ಷಸ ಈಸದ್ ನೋಡ್ರಿ, ವೀರಭದ್ರ. ಹೌದು. ದಕ್ಷ ಬ್ರಹ್ಮನ ಗರುಹರಣ ಮಾಡಬೇಕಾದ್ರ ಹೌದಾ ಶಿವನ ಜಡಿ ಒಳಗಿಂದ ಪ್ರಕಟವಾಗಿ ಬಂದ. ಹೌದಪ್ಪ. ಹೌದಿಲ್ಲ? ಹೌದು. ಹಂಗ ನೇರವಾಗಿ ಉತ್ತರ ಹ್ಯಾಂಗ್ ಬರಬೇಕಪ್ಪ ಅಂತ ಕೇಳಿದ್ರ, ಹೆಂಗಪ್ಪ? ರೇವಣಿಸಿದ್ದ ತನ್ನ ಉರಿ ನೇತ್ರದಿಂದ ಹೌದಾ ಯಾವನನ್ನ ಸುಟ್ಟು ಭಸ್ಮ ಮಾಡ್ಯಾನ ತಿಳ್ಕೊಂಡು ಕೇಳಿದ ಕಾಲಕ್ಕೆ ರಾಕ್ಷಸ ಅಂತ ಹೇಳ್ಯಾರ ಅವರು. ಹೌದು. ಖರೆ ರಾಕ್ಷಸ ಹೆಸರನ್ನು ಹೇಳಿಲ್ಲ. ಹಾ ಹಾ ಹೊಳ್ಳಿ ಪ್ರಶ್ನೆನೆ ತಪ್ಪು ಮಾಡಿಬಿಟ್ಟಾರ ಅವ್ರು. ತಪ್ಪು ಮಾಡ್ಯಾರ. ಅವ್ರು ಹೆಂಗ್ ಹೇಳಿದ್ರು ಗೊತ್ತೇನು? ಹೆಂಗ್ರಿ? ನಾ ಪ್ರಶ್ನೆ ಹಂಗ್ ಮಾಡೀನಿ, ರೇವಣಿಸಿದ್ದ ಯಾವ ನೇತ್ರದಿಂದ ಯಾರಿಗೆ ಸುಟ್ಟು ಭಸ್ಮ ಮಾಡಿನ ತಿಳ್ಕೊಂಡು ಹೌದಾ ನಾ ಕೇಳಿದ ಕೂಡಲೇ ಹೌದು. ರೇವಣಿಸಿದ್ದ ಉರಿ ನೇತ್ರದಿಂದ 2 ರಾಕ್ಷಸ. ನಾ ಎಷ್ಟು ರಾಕ್ಷಸ ಅಂತ ಕೇಳಿಲ್ಲ ಅವ್ರಿಗೆ. ಕೇಳಿಲ್ಲ. ಲಕ್ಷ ಕೂಡಿರ್ತಾವೆಲ್ಲ ದೈವದವರು. ಹೌದಾ ಎಷ್ಟು ರಾಕ್ಷಸ ಅಂತ ಕೇಳಿದ ಅಂದ್ರೆ 2 ರಾಕ್ಷಸ ಅಂತ ನೀವು ಹೇಳ್ಬೋದಾಗಿತ್ತು. ಹೌದಾ ನಾ ಎಷ್ಟು ರಾಕ್ಷಸ ಅಂತ ಕೇಳಿಲ್ಲ ನಿಮಗ. ಏನು ಕೇಳಿಲ್ಲ. ನನ್ನ ಪ್ರಶ್ನೆನ ತಪ್ಪು ಮಾಡಿ ಹೌದಾ ನೀವು ಉತ್ತರವನ್ನ ಕನ್ಫ್ಯೂಸ್ ಮಾಡ್ಕೊಂಡು ಅರ್ಧ ಮರ್ಧ ಉತ್ತರ ಕೊಟ್ಟಿರಿ. ಹೌದಾ? ನೀವು ಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ ನೇರವಾಗಿ ಉತ್ತರ ಅಲ್ಲ. ಅರ್ಧ ಕರೆಕ್ಟ್ ಅದೇ. ಉರಿ ನೇತ್ರ ಏನು ಒಂದು ಶಬ್ದ ಮಾತಾಡಿ ನೋಡು. ಹೌದು. ಇದು ಒಂದು ಕರೆಕ್ಟ್ ಅದ. ಹೌದು. ನಮ್ಮ ಪ್ರಶ್ನೆಗೆ ನೇರವಾಗಿ ಉತ್ತರ ಹೆಂಗಪ್ಪ ಅಂತ ಕೇಳಿದ್ರ, ಹೆಂಗಪ್ಪ? ರೇವಣಿಸಿದ್ದ ತನ್ನ ಉರಿ ನೇತ್ರದಿಂದ ಯಾವನಿಗೆ ಸುಟ್ಟು ಭಸ್ಮ ಮಾಡಿನಪ್ಪ ಅಂತ ಕೇಳಿದ್ರ, ಯಾರಿಗಪ್ಪ? ಯಕ್ಷ ರಾಕ್ಷಸನನ್ನ ಸುಟ್ಟು. ಹೌದಾ ಯಾರು? ಯಕ್ಷ ರಾಕ್ಷಸನನ್ನ ಸುಟ್ಟು ಭಸ್ಮ ಮಾಡಿ ತಿಳ್ಕೊಂಡು ನೇರವಾಗಿ ಉತ್ತರ ಅದ. ಸರ ನೀವು ಗಡಬಡಕ್ ಬಿದ್ದೀರಿ. ಹೌದು ಹೇಳಿರಿ ಕರೆ. ಹೌದಿಲ್ಲ? ಒಳಗಿನ ತಪ್ಪು ಹೇಳಿರಿ. ಅದಕ್ಕೆ ಇರ್ಲಿ. ಹೌದಾ ಹಾಳ ಮಾತಾಡಿ ದೈವಕ್ಕೆ ವಚ್ಚಾಗ್ಲಾರ್ದೆ ಬೇಡಪ್ಪ ಬೇಡ. ಯಥಾಪಲ್ಕರ ನಾಲ್ಕುಂಡಿ ಸತ್ಯ ಸುಂದರವಾಗಿರ್ತಕ್ಕಂಥ ಕ್ಯಾಲಿಯನ್ನ ಹಾಡಿ ನಮ್ಮ ಜೊತೆಲಿ ಹಾಡ್ತಿರ್ತಕ್ಕಂಥ ಸರಜೋಡಿ ಸಂಘದವ್ರ ಪಾಳೆ ಹೋಗ್ತದ. ಹೌದಾ ಯಾಕಪ್ಪ ಅಂತ ಕೇಳಿದ್ರ, ನಮ್ಮ ಬೆಳ್ಳಿನ ಪದಗಳನ್ನ ಹಾಡ್ತಿರ್ತಕ್ಕಂಥ ನಮ್ಮ ಲಕ್ಷ್ಮಿ ಅವ್ರದ್ದು ಅಕ್ಕವ್ರದ್ದು ಹೌದಾ ದೊಡ್ಡಮ್ಮವರು ಹೌದು ತೀರ್ಕೊಂಡಾರ. ಹೌದಪ್ಪ. ಇದು ಸುದ್ದಿ 11ಕ್ಕೆ ಬಂದಿತ್ತು ನಮಗ. ಆದ್ರೆ ಹೇಳ್ಬಾರ್ದು ತಿಳ್ಕೊಂಡು ಇಲ್ಲಿ ಲಕ್ಷ್ಮಿ ತಾಯಿ ಶಿವನಾಮ ನಾವು ನೋಡ್ಲಿಕ್ಕೆ ಬಂದಪ್ಪ ಅಂತ ಕೇಳಿದ್ರ, ಹೌದಾ ಇವತ್ತಿನ ದಿವಸ ಎಷ್ಟೇ ಆಲಿ ಹೌದಾ ಇವತ್ತಿನ ದಿವಸ 4 ಗಂಟೆ ತನ ಮಾಡ್ಬೇಕಂತ ಒಂದು ವಿಚಾರ ಇಟ್ಕೊಂಡು ಹೌದಾ ಒತ್ತಾಯದಿಂದ ನಾವು ಇವತ್ತಿನ ದಿವಸ ನಮ್ಮ ಲಕ್ಷ್ಮಿ ಅಕ್ಕಗೆ ಇಲ್ಲ ಹಾಡ್ಲಿಕ್ಕೆ ಹಚ್ಚಬೇಕಾಗ್ಯದ. ಹೌದಪ್ಪ. ಹೌದಿಲ್ಲ? ಹೌದು. ಆಕೆ 11 ಗಂಟೆಗೆ ಒಲ್ಲತ್ತ ತಿಳ್ಕೊಂಡು ಹೌದು ಕೂತಿದ್ರು. ಹೌದು. ಹೌದಿಲ್ಲ? ಹಾ. ಅದಕ್ಕಾಗಿ ಹಾ ಹಾ ನಮ್ಮ ಸರ್ ಅವರು
ಹೌದು. ವೇದಿಕೆ ಮ್ಯಾಗ ಬಂದಾರ ಹೌದು. ಮತ್ತ ಅವ್ರ ಅನಿಸಿಕೆ ಏನದ ಯಾರಿಗೂ ಗೊತ್ತಾ ಹೇಳ್ಬೋದು. ಹೌದಿಲ್ಲ ಹೌದು. ಯಾಕಪ್ಪ ಅಂತ ಕೇಳಿದ್ರ ಹಾ ಹಾ ಒಂದ್ ಮಾತೇನು ಏನಪ್ಪ? ಪ್ರತಿ ಒಂದು ಮಾತನ್ನು ಹೌದು ಅವ್ರು ಮಾತಾಡಿ ಮಾತನ್ನ ರೆಕಾರ್ಡಿಂಗ್ ಕಡ್ಡಾಯವಾಗಿ ಇಟ್ಟಿರ್ತೀನಿ. ಹೌದು. ಹಾ ಸರ್ ಕೈ ಕೊಡ್ರಿ ನೋಡಮ್ಮ. ಹೌದು ಸರ್, ಪ್ರಶ್ನೆ ಏನ್ ಮಾಡಿದಿರಿ ನೀವು ಮೊದಲು? ಪ್ರಶ್ನೆ ತಿಳ್ಕೊರಿ, ನೀವು ಹೇಳ್ತೀನಿ. ಹೌದು. ರೇವಣ ಸಿದ್ಧ ಹೌದು. ತನ್ನ ಯಾವ ನೇತ್ರದಿಂದ ಹೌದು. ಯಾರನ್ನು ಸುಟ್ಟು ಭಸ್ಮ ಮಾಡಿದನೋ ತಿಳ್ಕೊಂಡು ನಾ ಕೇಳಿದ. ಹೌದು. ಪ್ರಶ್ನೆ ತೋರಿಸ್ರಿ. ಹೋಗದ ಪ್ರಶ್ನೆ ತೋರಿಸ್ರಲ್ಲ. ಪ್ರಶ್ನೆ ಕೇಳೋದು ನೀವು ತಪ್ಪು ಕೇಳಿದ್ರೆ ನೇರವಾಗಿ ಉತ್ತರ ನಾವು ಕೊಟ್ಟೇವೆ ಮೊದಲ. ಪ್ರಶ್ನೆ ಹಂಗೆ ತಪ್ಪು ಕೇಳ್ಯದ. ಅಲ್ಲಿ ಮೊದಲು ತೆಗಿ ಬುಕ್ ಬುಕ್ ಬೇರೆ ನೋಡ್ರಿ ಸರ್, ಚೆಕ್ ಮಾಡ್ಕೊರಿ. ಏನು ಕೇಳ್ರಿ? ಹಾ ರೇವಣ ಇಲ್ಲಿ ಏನೈತ್ರಿ ಸರ್ ಪ್ರಶ್ನೆ ನೋಡ್ರಿ. ರೇವಣ ಸಿದ್ಧರು ತನ್ನ ಗುರು ನೇತ್ರದಿಂದ ಕರೆದು ಆ ಎರಡು ರಾಕ್ಷಸರನ್ನು ಸುಟ್ಟು ಭಸ್ಮ ಮಾಡಿದನು. ಇಲ್ಲಿ ಮುಗಿತು ಪ್ರಶ್ನೆ. ಹಾ ಏನು ಮಾಡಿದನು ಅಂತ ಕೇಳಿದ್ರು. ಸುಟ್ಟು ಭಸ್ಮ ಮಾಡಿದನು. ಸುಟ್ಟು ಭಸ್ಮ. ಸರ್ ನೀವು ತಯಾರಿ ಮಾಡಿರ್ಬೇಕ. ಇವತ್ತಿನ ದಿವಸ ಹಾಲು ಮತದೊಳಗ ಪುರಾಣದೊಳಗೆ ಎತ್ತಿದ ಕೈ ಅದ. ಇವತ್ತಿನ ದಿವಸ ಹೌದು. ತಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಅದ. ನಾ ಪ್ರಶ್ನೆ ಮಾಡೀನಿ, ರೇವಣ ಸಿದ್ಧನು ತನ್ನ ಯಾವ ನೇತ್ರದಿಂದ ಯಾರನ್ನು ಯಕ್ಷ ರಾಕ್ಷಸರನ್ನು ಸುಟ್ಟು ಭಸ್ಮ ಮಾಡ್ಯಾನ. ಖರೆ ನಾ ಎಷ್ಟು ರಾಕ್ಷಸರಿಗೆ ಸುಟ್ಟು ಭಸ್ಮ ಮಾಡ್ಯಾನ ಅಂತ ಕೇಳಿಲ್ಲ. ಎಷ್ಟು ಕೇಳಿಲ್ಲ. ನೀವು ಎರಡು ರಾಕ್ಷಸ ಅಂತ ಹೇಳಿದ್ರಿ. ಇಲ್ಲಿ ಯಕ್ಷ ರಾಕ್ಷಸ ಅನ್ನೋದು ಹೆಸರು ಇದ್ರಿ. ಹಾ ಎಷ್ಟು ಕೇಳಿಲ್ರಿ. ನೀವು ಹೇಳಿದ ಯಕ್ಷ ರಾಕ್ಷಸ. ಸರ್ ನೀವು ಕೊಟ್ಟಿರ್ತಕ್ಕಂಥ ಪ್ರಶ್ನೆ ತಪ್ಪ ಅಂದಿಲ್ಲ. ಅರ್ಧ ಕರೆಕ್ಟ್ ಹೇಳಿರಿ, ಅರ್ಧ ತಪ್ಪ ಹೇಳಿರ ತಿಳ್ಕೊಂಡ್ರಿ. ನಾ ಹೇಳಿನ ನೀವು ಸೇಮ್ ರೀ, ಎಲ್ಲ ಸೇಮ್. 10 ಹಾ ಅದು 10 ಇದೆ. ಹೌದು. ನಿಮ್ದು ಕರೆಕ್ಟ್. ಎರಡು ಐತ್ರಿ, ಹಾ ಯಕ್ಷ ರಾಕ್ಷಸ. ರೇವಣ ಸಿದ್ಧನು ತನ್ನ ಉರಿ ನೇತ್ರದಿಂದ ಯಾರನ್ನು ಸುಟ್ಟು ಭಸ್ಮ ಮಾಡಿ ಇಲ್ಲಿ 2 ಐತೇನ್ರಿ? ಯಕ್ಷ ರಾಕ್ಷಸರನ್ನು ಮತ್ತ ಅವರು ಅದ ಓದಿದಾರ್ರಿ. ಯಾರು ನೋಡ್ರಿ, ಸರ್ ರೆಕಾರ್ಡಿಂಗ್ ಕೊಡ್ತೀನಿ ಸರ್. ನಾ ರೀ ಇವತ್ತಿನ ದಿವಸ ಸರ್ ಅದನ್ನ ಕೇಳ್ತಾರೆ. ಒಂದೇ ಪೇರದ ಉತ್ತರ ಕರೆಕ್ಟ್ ಕೊಟ್ರೆ ಒಂದು ಶಬ್ದ ತಪ್ಪ ಹೇಳ್ಯಾರು. ತಪ್ಪು ಹೆಂಗನಾಗತ್ತೆ? ರಾಕ್ಷಸನ ಹೆಸರು ತಪ್ಪ ಹೇಳ್ಯಾರಿಲ್ರಿ. ಹಂಗ್ಯಾಗ್ರಿ ಪೇರ ಒಂದ ಕೊಟ್ಟೆ ನೇರವಾಗಿ ಉತ್ತರ ಕೊಡ ಸರ್ ಸರ್. ಪ್ಯಾರ ಫರಕ್ ಐತ್ರ ಹೇಳೋಣ. ಸೇಮ್ ಐತ್ರಿ. ಸರ್ ನೀವು ನಾ ಉತ್ತರ ಪ್ರಶ್ನೆ ಏನು ಕೇಳಿ ನಿಮ್ಗ. ರೇವಣ ಸಿದ್ಧ ತಾವೆಲ್ಲ ಲಕ್ಷ್ಯ ಕೊಡ್ರಿ. ರೇವಣ ಸಿದ್ಧ ಯಾವ ನೇತ್ರದಿಂದ ಯಾರನ್ನು ಸುಟ್ಟು ಭಸ್ಮ ಮಾಡಿದ? ರೇವಣ ಸಿದ್ಧ ಸರ್, ನೇತ್ರದಿಂದ ನೋಡ್ರಿ. ಯಕ್ಷ ರಾಕ್ಷಸ ಅಂದಿಲ್ಲ ನೀವು. ಸರ್ ರಾಕ್ಷಸ ಮುಂದೆ ಯೂಟ್ಯೂಬ್ ಐತಿ, ಯಾಕಂದ್ರೆ ಮಾತಾಡಕ್ ಹೋಗ್ಬೇಡ್ರಿ. ಸರ್ ಯೂಟ್ಯೂಬ್ ಇಲ್ಲ ನೋಡೋ ಬುಕ್ ಸೇಮ್ ಅದಾವ. ಉತ್ತರ ಬಂದೈತಿ ಒಪ್ಕೊಂಡು ಬಿಡೋದು. ಯಾಕಂದ್ರೆ ನಿಂದು ಇದು ನ್ಯಾಯ ಹೆಂಗ ಹಾಕದ್ರ? ನೋಡ ದಯವಿಟ್ಟು ಎಲ್ಲ ಎರಡೂ ಜರಾಗಪ್ರಿ. ಎರಡೂ ಕಲಾವಿದರಿಗೆ ಏನು ಕೇಳೋದಂದ್ರ, ಎರಡು ದಯವಿಟ್ಟು ನಮ್ಮ ಕಲಾವಿದರು ನಮ್ಮ ಮಕ್ಕಳ ಬುಕ್ ಒಂದು ಉತ್ತರ ಯಾರು ಇಲ್ಲ ಅಕ್ಷರ ಬೇರೆ ಪ್ಯಾರ ಒಂದು ನಮ್ಮ ಮುಂದೆ ಏನೋ ಫಾಲ್ಟ್ ಮಾಡಿ 18 ಪುರಾಣ ಅರ್ಥಾತ್ರ 4 ವೇದ ಹುಟ್ಟಿದ ಊರೇ ಐತಿ. ಇಲ್ಲಿ ಆ ಬುಕ್ ಬೇರೆ ಇದ್ರೆ ತಮ್ಗೆ ತೋರಿಸಿ. ನೋಡ್ರಿ ನಾ ನಿಮಗೆ ಕೇಳೋದ ಒಂದ ಮಾತ. ನೋಡ್ರಿ ನೀವು ಇಬ್ರು ಕಲ್ತವ್ರ ಇದೀರಿ, ಇಬ್ರು ಒಳ್ಳೆ ಮಾಸ್ತರ್ ಒಳ್ದೇರಿ. 1 ನಿಮಿಷ ತಡ್ರಿ. ಹೌದು. ಗಪ್ರಿ ಬುಕ್ಕ ತಗೋರಿ. ನೋಡ ಬುಕ್ಕ ಉತ್ತರಾನು ಹುಡುಕಾಡಿದಾರ. ಬುಕ್ ಅದ ಐತಿ, ಬರದವ್ರು ಅದ ಐತಿ, ಪೇಜ್ ನಂಬರು ಅದ ಐತಿ, ಪ್ಯಾರನು ಅದ ಐತಿ. ಮತ್ತ ತಪ್ಪ ಹೇಳಕ್ ಹೆಂಗ್ ಸಾಧ್ಯತೆ? ರೆಕಾರ್ಡಿಂಗ್ ಕೊಡ್ರಿ. ಅವ್ರು ಓದಾಗ ತಪ್ಪು ಮಾಡಿ ಓದ್ಯಾರ, ತಪ್ಪು ಓದ್ಯಾರಿ ಸರ್. ರೆಕಾರ್ಡಿಂಗ್ ತೋರಿಸಿದ್ರ ತಪ್ಪು ಓದ್ಯಾರ ಅವ್ರು. ಆಯ್ತು, ಯಕ್ಷ ರಾಕ್ಷಸ ಅಂದಿರ ಬರೀ ರಾಕ್ಷಸ ಅಂದಾರ ಅವ್ರು. ಹತ್ತಿರಲ್ಲ ಅದ್ರಾಗ ಏನೈತಿ? ನನಗೂ ಹುಚ್ಚಿಡ್ತೀನಿ ಬಡ್ಡೆ ಕುತ್ಕೊಂಡು. ನನಗೂ ಅದೇ ಓದತನಿಗೆ ತಪ್ಪು ಓದ್ಯಾರ ಅವ್ರು. ಎಕ್ಸ್ ಅಂತ ಬಿಟ್ರೆ ಏನ್ರಿ ಎಕ್ಸ್ ಅಂತ ಬಿಟ್ರೆ ಎಕ್ಸ್ ನೋಡು. ಎಷ್ಟು ಲಕ್ಷ ತೆಗೆದು ಎಕ್ಸ್ 2 ಲಕ್ಷ ಹೇಳಿ ನಾನು. ನಾ ಎಷ್ಟು ರಾಕ್ಷಸ ಅಂತ ಕೇಳಿಲ್ಲ ಸರ್. ಎಕ್ಸ್ ಅಂತ ಎಷ್ಟು ಹೇಳಿ ಅಷ್ಟೇ ಹೌದಾ? ಅದಕ್ಕೆ ಅಷ್ಟೇ ತಕರಾರ ನಿಂದ ಹೌದಲ್ಲ? ಹೌದು. ಇದು ಎಕ್ಸ್ ಅಂತ ಅದು ಅಟ್ಟ ತಕರಾರ. ಎಕ್ಸ್ ರಾಕ್ಷಸ ಏನ್ ತಪ್ಪ ಅದ್ರಾಗ?
ನಾಗ ಸರ್ ಬಂದ್ ಬುಕ್ ನೋಡ್ಕೊತ ಹೇಳ್ರಿ ಮನ ನೋಡ್ಕೊಂಡಿರಿ ನೀವು ಓದೋದ್ ತಪ್ಪು ಓದಿರಿ ಇನ್ನ ಸರ್. ಏನಪ್ಪ ನೀವು ಬ್ಯಾರೆ ಬುಕ್ದಾಗ ಬ್ಯಾರೆ ಪೇರದಾಗ ನಂಬರ್ ನಿಮ್ಗೆ ಪ್ರಶ್ನೆ ಐತಂದ್ರೆ ಅದಕ್ಕೊಂದು ಬೇರೆಪ್ಪ. ಸರ್ ಕೈಯಾಗ ಬುಕ್ ಇದ್ರು ತಪ್ಪು ಓದ್ತೀರಂದ್ರೆ ಹ್ಯಾಂಗ್ರಿ ನೀವು? ಕೈಯಾಗ ಬುಕ್ ಅದ ತಪ್ಪು ಓದಿರೇನಿಲ್ಲ ಕರೆ ಬಳ್ಳಾರ ಸರ್ ನೀವು ಒಟ್ಟ ಅಕ್ಷರ ತಪ್ಪಂಗಿಲ್ಲ. ಯಾರ್ದ್ರಿ? ನೀವು ಒಟ್ಟ ಅಕ್ಷರ ತಪ್ಪಂಗಿಲ್ಲ. ತಪ್ಪಾಗಿದ್ದ ಹೇಳ್ರಲ್ರಿ ಸರ್ ನೀವು ಎಲ್ಲರೇ ಚಾಲೆಂಜ್ ಕಟ್ರಿ. ಒಂದು ಮಾತು ಹೇಳ್ತೇನೆ, ಚಿಕ್ಕೋಡಿ ತಾಲೂಕದವ್ರು ಒಟ್ಟೆ ಚಾಲೆಂಜ್ ಕಟ್ಬಿಡಮ್ಮ ಸರ್. ಚಾಲೆಂಜ್ ಅದ್ರಾಗಿನ ದೊಡ್ಡ ಕೊಟ್ಟೇನಿ ಒಪ್ಕೊ ಒಂದು. ಯಾಕ ಇವತ್ತಿನ ಇದು ಮೇಳಿಗೆ ಬಂದ ನಾ ಒಂದು ತುತ್ತು ಅಣ್ಣ ಉಂಡಿನತ್ತೆ ನೀವು ಕಿಮ್ಮತ್ ಕೊಡಾಕತ್ತೇನಿ, ಹೌದಾ? ಸರ್ ಇಲ್ಲಿ ಅಟ್ಟಿ ಹಾಡ್ಸಿಡ್ ಹೇಳಕತ್ತಿ ಉತ್ತರ ತಪ್ಪದ ಏನ್ ತಪ್ಪದಪ್ಪ 50% ಇಲ್ಲಿ ಸಿದ್ಧಾಂತ ಮಾಡೋಣ. ಯಾವ ರಾಕ್ಷಸ ಕೇಳಿ ನೀವ್ ಏನ್ ಹೇಳಿರಿ? ಸಿದ್ಧಾಂತ ಮಾಡು, ಮಾಡಿ ಸಿದ್ಧಾಂತ ನೋಡೋಣ. ಆಯ್ತು ನೀವು ಇದು ಬುಕ್ ಬೇರೆ ಉತ್ತರ ತಪ್ಪ ಮಾಡಿ ಸಿದ್ಧಾಂತ ನೋಡೋಣ. ಅಂದ್ರೆ ಯೂಟ್ಯೂಬ್ ಐತೆ ಒಟ್ಟು ಬೆಳಿಬೇಕಂತ ಎತ್ತರಿ ಮಾತಾಡಕ್ಕಾಗಲ್ಲ ಸರ್. ಅದು ಸರ ದಯವಿಟ್ಟು ಯೂಟ್ಯೂಬ್ ಇದ್ರು ಕೂಡ ನಾವು ಏನ್ ಮಾತಾಡ್ಬೇಕು ಎಲ್ಲಿ ಬಂದೇವೆ ಅಲ್ಲ ಬುಕ್ ಏನ ಬೇರೆ ಐತಪ್ಪ ಅಂದ್ರೆ ಬೇರೆ ಹೇಳ್ಬೋದಪ್ಪ. ಜರಗಪ್ರಿ ಒಂದು ಮಾತು ಹೇಳ್ತಾನಪ್ರಿ ಸರ್ ನಾ ಒಂದೇ ಮಾತಾಡಿದ್ರೆ ಶಿವಸ್ಥಾನ ಮುಂದೆ ಸರ್ ನೋಡ್ರಿ, ನಾನು ಸಾಲಿಗೆ ಹೋಗಿಲ್ಲ ಒಂದ್ ಅಕ್ಷರ ತಪ್ಪಿರ್ಬೋದು, ಹೌದಾ ಸರ್? ಗೊತ್ತದ ಒಪ್ಕೊಂಡ್ರ ಏನ್ ಅಭ್ಯಂತರ ಇಲ್ರಿ. ಇಷ್ಟೇ ಅಂದ್ರೆ ಮುಗ್ದೆ ಹೋಗ್ತಿತ್ತಲ್ಲ ಅವಾಗ್ರಿ. ಒಪ್ಕೊಳಕ್ರಿ ಬುಕ್ ಬರ್ಕದನ್ರಿ. ಅಲ್ಲ ಬುಕ್ ಬರ್ಕದ ತೋರಿಸಲ್ಲ ನೀವು ಮತ್ ಏನ್ ಉತ್ತರ ಇಲ್ಲಿ ಎಲ್ಲರೂ ಕನಕಂತ ಉತ್ತರದು ನೀವು ಕೊಟ್ಟಿರ್ತಕ್ಕಂಥ ಉತ್ತರ ಬುಕ್ನ ತಂದೆ ಕಲಿತಿಲೋ ಸರ ನೋಡ್ರಿ. ರಾಜು ಸರ ನಾ ಹೇಳ್ತಕ್ಕಪ್ರಿ ಒಂದು ನಿಮಿಷ ತಡ್ರಿ ನೀವು ಇಬ್ರು. ಏನ್ ಹೇಳಪ್ಪ ಅಂತಂದ್ರೆ ಎರಡೂ ಕಲಾವಂತರಿಗೆ ಏನಪ್ಪ ಸುರೇಶ್ ಸರ್ ಏನಂದ್ರು, ನೀವು ಬುಕ್ಕ ಬಂದು ಚೆಕ್ ಮಾಡ್ಕೊಬರಿ, ನಮಗ ಅದ್ಭುತ ಹಾಲ್ ಮತದ ಅದ್ಭುತ ಪಾಡ್ಗಳು ಮಾಯನ ಪೂಜಾರಿ ಬರೋದು ಬುಕ್ ಆದಾಗ ಹಿಂಗ ಉತ್ತರ ಸಿಕ್ಕೈತಿ ನೋಡ್ಕೊ ಬರಿತೇವಿ ನಮ್ಮನ್ನ ಕರೆದ್ರ ಆದ್ರೆ ನಾವು ಬರ್ಲಿಲ್ಲ. ಯಾಕಂದ್ರ ಬುಕ್ಕ ಕರೆಕ್ಟ್ ಕೊಟ್ಟ ಮ್ಯಾಗ ಉತ್ತರ ಬುಕ್ಕ ಇಲ್ಲ ಯಾರ ತಪ್ಪ ಹೇಳಂಗಿಲ್ಲ, ಇನ್ನ ಬುಕ್ಕ ಇಲ್ಲ ಹೇಳಬಹುದು ಬೇರೆ. ಹೌದು, ಅದಕ್ಕ ಅವರು ಕೊಟ್ಟದ ಕರೆಕ್ಟ್ ಐತಿ. ನೀವು ಒಂದು ಉತ್ತರ ಬಿಡಿಸಿದ್ರಿ, ನೀವು ಒಂದ ಉತ್ತರ ಬಿಡಿಸಿದ್ರಿ. ಸರ್ ಸೋಲು ಗೆಲುವು ಎರಡು ಸಮ. ಸೋಲು ಒಬ್ಬರು ಸೋಲುವುದು ಒಬ್ರು ಸರ್ ಉತ್ತರ ಕೊಟ್ಟಾರ ಇಲ್ಲ ಅಂತ ಅಂದಿಲ್ಲ. ಅಂದ್ರ ಓದಲ್ಲಿ ಒಂದ್ ಅಕ್ಷರ ತಪ್ಪು ನಾವು ಎಷ್ಟು ಬೆಳೆಸಿಡದಪ್ಪ ಸರ್. ನಾ ಯಾವ ರಾಕ್ಷಸ ಅಂದಿನಿ? ರಾಕ್ಷಸ ಹೆಸರು ಹೇಳಿಲ್ರಿ ನೀವು. ರಾಕ್ಷಸ ಹೆಸರು ಹೇಳಿದ್ರ ಮುಗಲೇ ಓದ್ತಿದ್ರಿ. ನಾ ಹಾಕಿ ಕೊಟ್ಟ ಮಾರ್ಗದಾಗ ಸಿದ್ದು ಮಾಸ್ತರ್ ನೀವು ತಪ್ಪು ಮಾಡಿದ್ರಿ. ಯಾನ್ ತಪ್ಪು ಮಾಡಿದ್ರಿ ಹೇಳ್ತಾನೆ ಕೇಳ್ರಿ. ಸಂಧಿಗೆ ಯಾವ ಪ್ರಶ್ನೆ ಮಾಡ್ರಿ ನೀವ ಮತ್ತೆ ಮಾಡಿನಲ್ರಿ. ನೀವು ಜಿಪಿ ಬಂದೇನ್ ಹೇಳಿದ್ರಿ, ಅವ್ರು ಮಾಡ್ತಾರಿ ನೀವು ಊಟಕ್ಕೆ ಬರೀ ತಂದ್ರಿಲ್ಲ. ಹಾ ನೀವು ಎಷ್ಟು ಸಂದ ಆಡ್ರಿ? 2 ಸಂದ ಆಡಿದೇವು. 2 ಪ್ರಶ್ನೆ ಮಾಡ್ರಿ. 2 ಪ್ರಶ್ನೆ ಮಾಡಿದೇವ್ರಿ. ಫಸ್ಟಿನ ಪಳಕ್ ನಾ ಮಾಡಿಲ್ಲ. ಸಂಧಿಗೆ ಎಷ್ಟು ಮಾಡೋದು? ನೀವ್ 2 ಸಂದ ಆಡ್ರಿ. ಫಸ್ಟಿನ ಪಳಕ್ ನೀವ್ ಏನಂದ್ರಿ? ಪ್ರಶ್ನೆ ಬ್ಯಾಡ್ರಿ ಬೇರೆ ತಕೊಂಡ್ ಬಾ ಹೇಳಿದ್ರಿಲ್ಲ. ಮತ್ ಫಸ್ಟಿಗೆ ಬಂದ ಡಿಮ್ ಮಾಡಿ ಪ್ರಶ್ನೆ ಮಾಡಿನ 2ನೇ ಸಂಧಿಗೆ 2ನೇ ಸಂಧಿಗೆ ಪ್ರಶ್ನೆ ಮಾಡಿನ. ನಮಗ ಪ್ರಶ್ನೆ ಎಷ್ಟನೇ ಸಂಧಿ ಮಾಡಿ? ನೀವು ಅಷ್ಟ ಅವರು ಅಷ್ಟ ಎಷ್ಟನೇ ಸಂಧಿ ಮಾಡಿ ಹೇಳ್ರಿ ನೀವು? ಮೂರು ಸಂದ ಆದ್ರೆ 6 ಪ್ರಶ್ನೆ ಆಗ್ಬೇಕು. ಪ್ರಶ್ನೆ ಎಷ್ಟನೇ ಸಂಧಿ ಮಾಡ್ಲಿಕ್ಕೆ ಹಚ್ಚಿರಿ ನೀವು ನನಗ ಪ್ರಶ್ನೆ 2ನೇ ಸಂಧಿ ಮಾಡ್ಲಿಕ್ಕೆ ಹಚ್ಚಿರಿ ಸರ್ ರೀ. ಸರ ನಾನು ಪ್ರಶ್ನೆಗೆ ನೀವು ಉತ್ತರ ಕೊಟ್ರೆ ಹೌದ್ರಿ. ಉತ್ತರ ಕೊಟ್ಟ ಹೋಗೋ ಮೊದಲು ಪ್ರಶ್ನೆ ಮಾಡಿ ಹೋಗ್ಬೇಕಾಗಿತ್ರಲ್ಲ, ಅದನ್ನ ಕೇಳಕತ್ತಾರ್ರಿ ಅವ್ರು. ಪ್ರಶ್ನೆ ಮಾಡಕೊಂಡೇನೆ ಬ್ಯಾಡಪ್ಪ ನದಿ ಹೆಸರ ಸಿದ್ರಿ ಹೆಸರು ತಿಳ್ಕೊಂಡು ಹೇಳೋಕಾಲ ಪ್ರಶ್ನೆ ಅದಲ್ರಿ. ನಾ ಸವಾಲು ಮಾಡಿದ ಮೇಲೆ ನಾನು ಉತ್ತರ ಹೊಡೆದ್ರಿಲ್ರಿ. ಹೌದು, ಉತ್ತರ ಹೊಡೆದ ಮೇಲೆ ನೀವು ಹೊಳ್ಳಿ ನಮಗೆ ಸವಾಲು ಮಾಡ್ಬೇಕಲ್ಲ, ಅದಕ್ಕೆ ಕೇಳ್ತಾರ ಅವ್ರು. ಅವ್ ನಮಗ್ ಬಿಡಿಸ್ಲಾರ್ದೆ ನಾ ಹೆಂಗ್ ಸವಾಲು ಮಾಡ್ರಿ? ಸಂಧಿಗೆ ಸಂಧಿ ಬಂದ್ರೆ ಬರೋದು ಬರ್ಲಿಕ್ಕೆ ಇಲ್ಲತ್ತೀರಿ. ಕಮಿಟಿ ಲಕ್ಷ ಕೊಡ್ಲಿಕ್ಕ ಹೆಂಗ್ರಿ? ಕಮಿಟಿ ಅವ್ರ ಮಾತಿಗೆ ಮಾನ್ಯತೆ ಕೊಟ್ಟಿದ್ದಾನವ್ರಿ. ಈಗ ಸರ ನೀವು ಅವ್ರಿಗೆ ಗೊತ್ತ್ರಿ ಮಾತಿಗೆ ಮಾನ್ಯತೆ ಕೊಟ್ಟ ಬಿಟ್ರಿ. ಇರ್ಲಿ, ಈಗ ಇರ್ಲಿ ಉತ್ತರ ಕೇಳಿ ಕೊಟ್ರಿ ಓದಕ್ ಏನ್ ಮಾಡಿದ ಅವಾಗ 8 ಮಂದಿ ಹೆಂಡ್ರಂಗ್ ಹೇಳು ಆಟಿಗೆ